ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಕರ್ತನಾದಂಥ ಯೇಸುವಿನ ಸುಮಧುರವಾದಂಥ ನಾಮದಲ್ಲಿ ನಾನು ವಂದಿಸುವಳಾಗಿದ್ದೇನೆ. ಪ್ರಿಯರೇ, ಕಳೆದ ಸಾರಿ ನಾವು ಧ್ಯಾನಿಸಿಕೊಂಡು ಬಂದಂಥ ಅದೇ ವಾಕ್ಯವನ್ನು ನಾವು ಇವತ್ತು ಸಹ ಧ್ಯಾನಿಸಲು ಹೋಗುತ್ತೇವೆ. ಭರವಸೆಯ ಕುರಿತು ಕಳೆದ ದಿನಗಳಲ್ಲಿ ನಾವು ಧ್ಯಾನಿಸಿದೆವು. ಇವತ್ತು ಸಹ ಭರವಸೆಯ ಕುರಿತೇ ನಾವು ಧ್ಯಾನಿಸಲು ಹೋಗುತ್ತಾ ಇದ್ದೇವೆ. ಈ ಸಮಯದಲ್ಲಿ ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಆ ಸರ್ವಶಕ್ತನಾದಂಥ ದೇವರನ್ನು ನಾವು ಈ ಸಮಯದಲ್ಲಿ ಕರೆಯುವ. ದೇವರೇ, ನನ್ನ ಜೊತೆಯಲ್ಲಿ ಮಾತನಾಡು. ನಿನ್ನ ವಾಕ್ಯದ ಮೂಲಕವಾಗಿ ನೀನು ನನ್ನ ಜೊತೆಯಲ್ಲಿ ಮಾತನಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ಅಂತೇಳಿ ನೀನು ಕರೆಯುವುದಾದರೆ ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತ ನಮ್ಮ ಮಧ್ಯದಲ್ಲಿ ಬಂದು ನಮಗೆ ಬಿಡುಗಡೆಯನ್ನು ಕೊಡುವವನಾಗಿದ್ದಾನೆ. ಪರಿಶುದ್ಧರಾದಂಥ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿಮ್ಮ ಸನ್ನಿಧಾನದಲ್ಲಿ ಬರುತ್ತೇವೆ ಸ್ವಾಮಿ. ವಿಶೇಷವಾಗಿ ವಾಕ್ಯವನ್ನು ಕೇಳುವಂಥ ವೇಳೆಯಲ್ಲಿ ಸ್ವಾಮಿ, ವಾಕ್ಯವನ್ನು ಧ್ಯಾನಿಸುವಂಥ ವೇಳೆಯಲ್ಲಿ ನಮ್ಮ ಜೊತೆಯಲ್ಲಿ ನೀನು ಬರಬೇಕಾಗಿ ನಾನು ಬೇಡಿಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ನೀನು ಕಾರ್ಯವನ್ನು ಮಾಡಬೇಕಾಗಿ ನಾನು ಬೇಡಿಕೊಳ್ತೇನೆ. ವಾಕ್ಯವು ನಮಗೆ ಬಿಡುಗಡೆ ಕೊಡುವಂಥದ್ದಾಗಿದೆ. ವಾಕ್ಯವು ನಮ್ಮ ಜೊತೆಯಲ್ಲಿ ಮಾತನಾಡುವಂಥದ್ದಾಗಿದೆ. ಈ ವಾಕ್ಯದ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡಿ ನಮ್ಮನ್ನು ಬಲಪಡಿಸಿ ಮುನ್ನಡೆಸಬೇಕಾಗಿ ನಾನು ಬೇಡಿಕೊಳ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವಳ ತಂದೆಯೇ, ಆಮೇನ್. ಪ್ರಿಯರೇ, ಕಳೆದ ಸಾರಿ ನಾವು ಧ್ಯಾನಿಸಿಕೊಂಡು ಬಂದಂಥ ವಾಕ್ಯದ ವಿಷಯದಲ್ಲಿ ನಾವು ಈ ಸಮಯದಲ್ಲಿ ನೋಡಲು ಬಯಸುತ್ತೇವೆ. ಕಳೆದ ಸಾರಿ ಧ್ಯಾನಿಸಿದಂಥ ವಾಕ್ಯ ಭರವಸೆ. ನಾವು ಕಳೆದ ಸಾರಿ ಸತ್ಯವೇದದ ಮೂಲಕವಾಗಿ ಒಂದು ವ್ಯಕ್ತಿಯನ್ನು ಕುರಿತು ನಾವು ಧ್ಯಾನಿಸಿದೆವು, ಅನ್ನಳ ಕುರಿತು. ಇವತ್ತು ನಾವು ಧ್ಯಾನಿಸಲು ಹೋಗುತ್ತಾ ಇದ್ದೇವೆ ಯೆಹೋಷಾಫಾಟನ ಕುರಿತು. ಯೆಹೋಷಾಫಾಟನು ಅರಸನಾದಂಥ ಯೆಹೋಷಾಫಾಟನ ವಿಷಯದಲ್ಲಿ ನಾವು ಧ್ಯಾನಿಸಲು ಹೋಗುತ್ತಾ ಇದ್ದೇವೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 1ನೇ ವಚನದಿಂದ 20ನೇ ವಚನವರೆಗೂ ನಾವು ಆ ಒಂದು ಅಧ್ಯಾಯವನ್ನು ನಾವು ಓದಿಕೊಂಡು ಬರುವುದಾದರೆ, ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಮೊಹಾಬ್ಯರು, ಅಮ್ಮೋನ್ಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ಯೆಹೋಷಾಫಾಟನಿಗೆ ವಿರುದ್ಧವಾಗಿ 3 ಜನರು, 3 ವ್ಯಕ್ತಿಗಳು ಆತನಿಗೆ ವಿರೋಧವಾಗಿ ಬಂದರು. ಇದನ್ನು ದೂತನು ಬಂದು ಯೆಹೋಷಾಫಾಟನಿಗೆ ಈ ರೀತಿಯಲ್ಲಿ ಹೇಳ್ತಾರೆ, ನಮಗೆ ವಿರುದ್ಧವಾಗಿ, ನಮ್ಮ ದೇಶಕ್ಕೆ ವಿರುದ್ಧವಾಗಿ, ನಮ್ಮ ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ 3 ವ್ಯಕ್ತಿತ್ವಗಳು, 3 ಜನರು ಬಂದು ನಮ್ಮ ಮೇಲೆ ಯುದ್ಧವನ್ನು ಮಾಡಲು ಹೊರಟಿದ್ದಾರೆ ಅಂತೇಳಿ. ಇದನ್ನು ಕೇಳಿದ ಕೂಡಲೇ ಯೆಹೋಷಾಫಾಟನು ಒಂದನ್ನು ಮಾಡುತ್ತಾನೆ. ಏನಂತ ಹೇಳಿದರೆ, ನಾವಿಲ್ಲಿ ನೋಡುತ್ತೇವೆ, 3ನೇ ವಚನವನ್ನು ನಾವು ನೋಡುತ್ತೇವೆ. ಯೆಹೋಷಾಫಾಟನು ಎದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ನಾವು ನೋಡುತ್ತೇವೆ, ಈ ಯೆಹೋಷಾಫಾಟನು ಆತನು ದೇವರನ್ನೇ ಕೊಳ್ಳುವುದನ್ನು ನಾವು ನೋಡುತ್ತೇವೆ. ಮಾತ್ರವಲ್ಲ, ಎರಡನೇದಾಗಿ ನಾವು ನೋಡುವುದಾದರೆ ಯೆಹೋಷಾಫಾಟನು ಯಹೂದ್ಯರೆಲ್ಲರಿಗೂ ಹೇಳುತ್ತಾ ಇದ್ದಾನೆ. ಏನಂತ ಹೇಳಿದರೆ, ನಾನು ದೇವರನ್ನು ಆಶ್ರಯಿಸಿಕೊಂಡಿದ್ದೇನೆ, ಅದೇ ಪ್ರಕಾರವಾಗಿ ನೀವೆಲ್ಲರೂ ಸಹ ದೇವರನ್ನು ಆಶ್ರಯಿಸಿಕೊಳ್ಳಬೇಕು ಅಂತೇಳಿ. ಯಹೂದ್ಯರಿಗೆ ಮಾತ್ರವಲ್ಲ, ಯಹೂದ್ಯರಲ್ಲಿರುವಂತಹ ಗಂಡಸರಿಗೂ ಹೆಂಗಸರಿಗೂ ಕುಟುಂಬ ಸಮೇತವಾಗಿ, ಯಹೂದ್ಯ ಸಮೇತವಾಗಿ ನಾವು ನೋಡುವುದಾದರೆ ಅದೇ ಅಧ್ಯಾಯದಲ್ಲಿ ಈ ಯೆಹೋಷಾಫಾಟನು ದೇವರಲ್ಲಿ ಆಶ್ರಯಿಸಿ ಇಟ್ಟವನಾಗಿ ದೇವರ ಸನ್ನಿಧಾನದಲ್ಲಿ ಕೇಳುತ್ತಾನೆ. ಏನಂತ ಹೇಳಿದರೆ, ಇಲ್ಲಿ ನಾವು ನೋಡುತ್ತೇವೆ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ಓದುವುದಾದರೆ, ಈಗ ಇವರು ಉಪಕಾರಕ್ಕೆ ಅಪಕಾರ ಮಾಡಿ ನೀನು ನಮಗೆ ಅನುಗ್ರಹಿಸಿದ ಸ್ವಾಸ್ಥ್ಯದೊಳಗಿಂದ ನಮ್ಮನ್ನು ಹೊರಪಡಿಸುವುದಕ್ಕೋಸ್ಕರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುತ್ತಾರೆ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದು ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಎಲ್ಲ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ನೋಡಿ ಪ್ರಿಯರೇ, ಯೆಹೋಷಾಫಾಟನು ದೇವರ ಮೇಲೆ ಆಶ್ರಯಿಸಿಕೊಳ್ಳುತ್ತಾನೆ. ಮಾತ್ರವಲ್ಲ, ಯಹೂದ್ಯರಿಗೂ, ಯಹೂದ್ಯದ ಸಮುದಾಯದವರೆಲ್ಲರಿಗೂ ಆತನು ಏನಂತ ಹೇಳ್ತಾನೆ ಅಂತ ಹೇಳಿದರೆ, ಅಯ್ಯೋ, ನಾವು ಈಗ ಒಂದು ಆಪತ್ತಿನಲ್ಲಿ ಇದ್ದೇವೆ. ನಾವೆಲ್ಲರೂ ಈ ಸಮಯದಲ್ಲಿ ನಮ್ಮ ಹೆಂಡತಿ ಮಕ್ಕಳು ಸಮೇತವಾಗಿ ನಾವು ದೇವರ ಸನ್ನಿಧಾನದಲ್ಲಿ ಭರವಸೆ ಇಡಬೇಕು ಅಂತೇಳಿ ಇವರೆಲ್ಲರೂ ಸಹ ದೇವರ ಸನ್ನಿಧಾನದಲ್ಲಿ ಒಂದನ್ನು ಕೇಳುತ್ತಾರೆ. ಏನಂತ ಹೇಳಿದರೆ, ದೇವರೇ,
ನಮಗೆ ಇವರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ, ನಮಗೆ ಯಾವುದೇ ರೀತಿಯಾದಂಥ ಬಲವಿಲ್ಲ, ನಾವು ಬಲಹೀನರು, ನಮ್ಮಲ್ಲಿ ಮುಂದೆ ಹೋಗಲು ಯಾವ ಕಾರಣಕ್ಕೂ ಸಾಧ್ಯವಿಲ್ಲ, ನೀನು ನಮ್ಮನ್ನು ಬಲಪಡಿಸು, ನಿನ್ನ ಹಸ್ತ ನಮಗೋಸ್ಕರವಾಗಿ ಕಾರ್ಯ ಮಾಡಲಿ, ನಿನ್ನ ಹಸ್ತ ನಮಗೋಸ್ಕರವಾಗಿ ಕಾರ್ಯ ಮಾಡುವುದಾದರೆ ಮಾತ್ರ ನಾವು ಮುಂದೆ ಹೋಗಲು ಸಾಧ್ಯ. ನಾವಿಲ್ಲಿ ನೋಡುತ್ತೇವೆ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಪ್ರಿಯರೇ, ನಾವು ದೇವರನ್ನು ನೋಡುವುದಾದರೆ, ದೇವರ ಹಸ್ತವನ್ನು ನಾವು ನೋಡುವುದಾದರೆ ಅದಕ್ಕೆ ಅರ್ಥ ನಾವು ಆತನಲ್ಲಿ ಭರವಸೆ ಇಟ್ಟಿರುವಂಥದ್ದು. ಅದಕ್ಕೆ ಅರ್ಥವಾಗಿದೆ. ಕಳೆದ ಸಾರಿ ಹೇಳಿದ ಪ್ರಕಾರವಾಗಿ ಈ ಭರವಸೆ, ನಿರೀಕ್ಷೆ, ನಂಬಿಕೆ ಮೂರು ಸಹ ಜೋಡಣೆಯಾಗಿ ಹೋಗುವಂತಹ ಒಂದು ಸಂಗತಿಯಾಗಿದೆ ಪ್ರಿಯರೇ. ಭರವಸೆ, ನಿರೀಕ್ಷೆ, ನಂಬಿಕೆ ಈ ಮೂರು ಸಹ ಒಂದಕ್ಕೊಂದು ಜೋಡಣೆಯಾಗಿ ಹೋಗುವಂಥದ್ದಾಗಿದೆ. ಇವರೆಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದರೆ, ದೇವರ ಮುಂದೆ ಹೋಗಿ ಉಪವಾಸವಾಗಿದ್ದು ದೇವರ ಸನ್ನಿಧಾನದಲ್ಲಿ ಕೇಳ್ತಾ ಇದ್ದಾರೆ, ದೇವರೇ ನಮಗೆ ಮುಂದೆ ಹೋಗಲು ಸಾಧ್ಯವಿಲ್ಲ, ನಾವೆಲ್ಲರೂ ನಿನ್ನ ಮೇಲೆ ಭರವಸೆ ಇಟ್ಟಿದ್ದೇವೆ, ನಿನ್ನನ್ನೇ ಆತುಕೊಂಡಿದ್ದೇವೆ, ನಮಗೆ ಸಂಪೂರ್ಣವಾಗಿ ನೀ ಬಿಡುಗಡೆಯನ್ನು ಕೊಡು ಅಂತೇಳಿ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 20ನೇ ವಚನದಿಂದ ಕೆಳಗೆ ನಾವು ಓದುವುದಾದರೆ, ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ, ಯೆಹೋವನಲ್ಲಿ ಭರವಸವಿಡಿರಿ, ಆಗ ಸುರಕ್ಷಿತರಾಗಿರುವಿರಿ, ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವೆಂಬ ಭೂಷಣದೊಡನೆ ಭಟ್ಟರ ಮುಂದೆ ಹೋಗುತ್ತಾ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿ ಅದೇ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ನಾನಿಲ್ಲಿ ಹೇಳಲು ಬಯಸುವುದೇನೆಂದರೆ, ಯೆಹೋಷಾಫಾಟನ ಸಮುದಾಯದವರು ಅಂದರೆ ಯಹೂದ್ಯರು ಮಾತ್ರವಲ್ಲ, ಅವರ ಕುಟುಂಬ ಸಮೇತವಾಗಿ ಹೆಂಡತಿ ಮಕ್ಕಳು ಎಲ್ಲರೂ ಸಹ ದೇವರಲ್ಲಿ ಭರವಸೆ ಇಟ್ಟದನ್ನು ನಾವು ನೋಡುತ್ತೇವೆ ಪ್ರಿಯರೇ. ದೇವರ ಮೇಲೆ ಭರವಸೆ ಇಟ್ಟ ಕಾರಣಕ್ಕಾಗಿ ಅವರು ಧೈರ್ಯಗೊಳ್ಳುತ್ತಾರೆ. ನಾವು ಮನುಷ್ಯರ ಮೇಲೆ ಭರವಸೆ ಇಡುವುದಾದರೆ ನಮಗೆ ಭಯ ಖಂಡಿತ, ನಮಗೆ ಆಶಾಭಂಗ ಖಂಡಿತ. ಮನುಷ್ಯರ ಮೇಲೆ ನಾವು ಭರವಸೆ ಇಡುವುದಾದರೆ ನಮಗೆ ಆಶಾಭಂಗ ಖಂಡಿತ. ಮನುಷ್ಯರ ಮೇಲೆ ನಾವು ಭರವಸೆ ಇಡುವುದಾದರೆ ನಮಗೆ ಯಾವ ಕಾರಣಕ್ಕೂ ಉದ್ಧಾರವೇ ಇಲ್ಲ. ಆದರೆ ದೇವರ ಮೇಲೆ ನಾವು ನಂಬಿಕೆ ಇಡುವುದಾದರೆ, ದೇವರ ಮೇಲೆ ಭರವಸೆ ಇಡುವುದಾದರೆ ನಾವು ಧೈರ್ಯವಾಗಿ ಇರಲು ಸಾಧ್ಯ. ನಮಗೆ ಯಾವುದೇ ಯುದ್ಧಗಳು ಬರಲಿ, ನಮಗೆ ಯಾರೇ ಎದುರಾಗಿ ಬರಲಿ, ನಮಗೆ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ವೇದನೆಗಳು ಬರಲಿ, ನಮಗೆ ಎಲ್ಲವೂ ಎದುರಾಗಿ ಬಂದಂಥ ಸಮಯದಲ್ಲಿಯೂ ಸಹ ನಾವು ಭರವಸೆಯಿಂದ ಇರುವುದಾದರೆ, ದೇವರ ಮೇಲೆ ಭರವಸೆಯಿಂದ ಇರುವುದಾದರೆ ನಾವು ಖಂಡಿತವಾಗಿ ಭಯಪಡುವುದಿಲ್ಲ, ಧೈರ್ಯವಾಗಿರುತ್ತೇವೆ. ನಾವು ನೋಡುತ್ತೇವೆ, ಭರವಸೆ ಇಟ್ಟನು ಮಾತ್ರವಲ್ಲ, ಧೈರ್ಯವಾಗಿ ದೇವರು ನಮಗೆ ಜಯವನ್ನು ಕೊಡುತ್ತಾನೆಂದು ದೃಢವಾದಂಥ ಮಾತುಗಳನ್ನು ಧೈರ್ಯದಿಂದ ಆತನು ಹೇಳುವುದನ್ನು ನಾವು ನೋಡುತ್ತೇವೆ. ಭರವಸೆ ಇಟ್ಟ ಮೇಲೆ ನಮಗೆ ದೇವರಿಂದ ಒಂದು ಧೈರ್ಯ ಬರುತ್ತದೆ. ಧೈರ್ಯ ಬಂದ ಮೇಲೆ ನಾವು ಭರವಸೆಯ ಮಾತುಗಳನ್ನು ಹಾಡುತ್ತೇವೆ ಪ್ರಿಯರೇ. ನಾವಿವತ್ತು ಭರವಸೆಯ ಮಾತುಗಳನ್ನು ಹಾಡಬೇಕಾದರೆ, ನಾವಿವತ್ತು ಧೈರ್ಯವಾಗಿ ಜೀವಿಸಬೇಕಾದರೆ, ಲೋಕದಲ್ಲಿರುವಂಥ ವ್ಯಕ್ತಿಗಳನ್ನು ನಾವು ಮುಂದೆ ಇಟ್ಟುಕೊಂಡು, ಲೋಕದಲ್ಲಿರುವಂಥ ವ್ಯಕ್ತಿಗಳನ್ನು ನಾವು ಎದುರು ಇಟ್ಟುಕೊಂಡು ನಾವು ಅವರನ್ನೇ ನೋಡಿಕೊಂಡು ಹೋಗುವುದಾದರೆ ಬೀಳುವುದು ಖಂಡಿತ. ಆದರೆ ಕ್ರಿಸ್ತನನ್ನೇ ನೋಡುವುದಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನ 2ನೇ ವಚನವನ್ನು ನಾವು ಓದುವುದಾದರೆ ನಾವಲ್ಲಿ ನೋಡುತ್ತೇವೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ನಂಬಿಕೆಯನ್ನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ನಮ್ಮ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹೌದು ಪ್ರಿಯರೇ, ಈ ವಾಕ್ಯವನ್ನು ನಾವು ಓದುವಾಗ ನಂಬಿಕೆಯನ್ನು ಹುಟ್ಟಿಸುವವನು ನಂಬಿಕೆಯನ್ನು ಪೂರೈಸುವವನಾದಂಥ ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟುಕೊಂಡು ನಾವು ಓಡುವುದಾದರೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಓಡುವುದಾದರೆ ನಾವು ಎಡುವುದಿಲ್ಲ. ಯಾಕೆ ಎಡುವುದಿಲ್ಲ ಅಂತ ಹೇಳಿದರೆ, ನಮ್ಮ ದೃಷ್ಟಿ, ನಮ್ಮ ನೋಟ
ಯೇಸು ಕ್ರಿಸ್ತನ ಮೇಲೆ ಆಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ, ನಂಬಿಕೆಯೋ ನಾವು ನಿರೀಕ್ಷಿಸುವ ವಿಷಯದಲ್ಲಿ ಭರವಸದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಯಾಕೆಂತ ಹೇಳಿದರೆ ನಂಬಿಕೆಯನ್ನು ಹುಟ್ಟಿಸುವವನು ಆತನೇ, ನಂಬಿಕೆಯನ್ನು ಪೂರೈಸುವವನು ಆತನೇ. ಆತನ ಮೇಲೆ ನಾವು ದೃಷ್ಟಿ ಇಟ್ಟು ಓಡುವುದಾದರೆ, ಆತನನ್ನೇ ನಾವು ದೃಷ್ಟಿ ಇಟ್ಟು ಆತನನ್ನೇ ನೋಡಿಕೊಂಡು ನಾವು ಓಡುವುದಾದರೆ ನಾವು ಎಂದಿಗೂ ಸಹ ಎಡುವುದಿಲ್ಲ ಪ್ರಿಯರೇ. ನನ್ನ ಜೀವಿತದಲ್ಲಿ ಒಂದು ಚಿಕ್ಕ ಸಾಕ್ಷ್ಯವನ್ನು ನಾನು ಹೇಳಲು ಬಯಸುತ್ತೇನೆ. ನನ್ನ ಜೀವಿತದಲ್ಲಿ ಕರ್ತನು ಮಾಡಿದಂಥ ಆ ಅದ್ಭುತ ಕಾರ್ಯಗಳನ್ನು ನಾನು ನೆನೆಸುವುದಾದರೆ ನನ್ನ ಬಾಯಿಂದ ಮಾತುಗಳೇ ಬರುವುದಿಲ್ಲ. ನನಗೆ ಕೇವಲ ಕರ್ತನ ಸನ್ನಿಧಾನದಲ್ಲಿ ಹೋಗಿ ಕಣ್ಣೀರು ಸುರಿಸಲಿಕ್ಕೆ ಮಾತ್ರ ಗೊತ್ತುಂಟು. ಯಾಕೆ ನಾನು ದೇವರ ಸನ್ನಿಧಾನದಲ್ಲಿ ಕಣ್ಣೀರು ಸುರಿಸುತ್ತೇನೆ ಅಂತ ಹೇಳಿದರೆ, ಆತನು ನನ್ನ ಜೀವಿತದಲ್ಲಿ ಮಾಡಿದಂಥ ಆ ಅದ್ಭುತ ಕಾರ್ಯಗಳನ್ನು ನೆನೆಸುವುದಾದರೆ ನನಗೆ ಮಾತೇ ಬರುವುದಿಲ್ಲ ಪ್ರಿಯರೇ. ನನ್ನಲ್ಲಿ ಯಾವ ಮಾತು ಸಹ ಇಲ್ಲ. ಅಷ್ಟು ನನ್ನ ಜೀವಿತದಲ್ಲಿ ನನ್ನ ಕರ್ತನು ಅದ್ಭುತವನ್ನು ಮಾಡಿದ್ದಾನೆ. ಏನು ಇಲ್ಲದಂಥ ಪರಿಸ್ಥಿತಿಯಲ್ಲಿ, ಎಲ್ಲರಿಂದಲೂ ತಳ್ಳಲ್ಪಟ್ಟಂಥ ಒಂದು ವೇದನೆಯ ಆ ಇಕ್ಕಟ್ಟಿನ ಅನುಭವದಲ್ಲಿ ನಾನು, ನನ್ನ ಗಂಡ ಸುನೀಲ್ ಪಾಸ್ಟರ್, ನಾವಿಬ್ಬರು ಸೇರಿ ಆತನಲ್ಲಿ ಭರವಸೆ ಇಟ್ಟು, ನಮಗೆ ಅನೇಕ ಅವಮಾನಗಳು ಬಂತು, ಅನೇಕ ನೋವುಗಳು ಬಂತು, ಅನೇಕ ವೇದನೆಗಳು ಬಂತು. ನಮ್ಮ ಜೀವಿತದಲ್ಲಿ ಛಿದ್ರವಾಗಿ ಹೋಗುವಂತಹ ಸಂದರ್ಭಗಳು ಬಂತು. ಆದರೆ ಅಂಥ ಸಮಯದಲ್ಲಿ ನಾವು ಮನುಷ್ಯರನ್ನು ನೋಡದೆ, ನಾವು ದೇವರನ್ನು ದೃಷ್ಟಿ ಇಟ್ಟುಕೊಂಡು, ದೇವರನ್ನು ಹಾತುಕೊಂಡು, ದೇವರ ಮೇಲೆ ಭರವಸೆ ಇಟ್ಟುಕೊಂಡು ನಾವು ಮುಂದೆ ಹೋದೆವು. ಮುಂದೆ ಹೋದ ನಿಮಿತ್ತವಾಗಿ ಇವತ್ತು ಇಲ್ಲಿ ನಿಂತುಕೊಂಡು ಪ್ರಸಂಗ ಮಾಡುವಂಥ ಕೃಪೆ ಕರ್ತನು ನನಗೆ ಕೊಟ್ಟಿದ್ದಾನೆ. ನಾನು ಇವತ್ತಿಗೂ ಸಹ ಹೇಳುತ್ತೇನೆ, ಇವತ್ತು ನಾನು ಇಲ್ಲಿ ನಿಂತುಕೊಂಡಿರುವುದಕ್ಕೆ ಕಾರಣ ನನ್ನ ಕರ್ತನು ನನ್ನನ್ನು ಬಲಪಡಿಸಿ ಇಲ್ಲಿವರೆಗೂ ನಡೆಸಿದ್ದಾನೆ. ನನ್ನ ಯಾವುದೇ ಸಾಮರ್ಥ್ಯದಿಂದ ಅಲ್ಲ, ನನ್ನ ಯಾವುದೇ ರೀತಿಯಾದಂಥ ಬಲದಿಂದಲ್ಲ, ನನ್ನ ಯಾವುದೇ ರೀತಿಯಾದಂಥ ಬುದ್ಧಿಯಿಂದ ಅಲ್ಲ. ಆತನು ನನ್ನನ್ನು ಬಲಪಡಿಸಿ ಆತನ ಮೇಲೆ ನಾನು ಭರವಸೆ ಇಟ್ಟ ನಿಮಿತ್ತವಾಗಿ ಕರ್ತನು ಇವತ್ತು ನನ್ನನ್ನು ನಿಮ್ಮ ಮುಂದೆ ಇಟ್ಟಿದ್ದಾನೆ ಪ್ರಿಯರೇ. ಯೆಹೋಷಾಫಾಟನ ಜೀವಿತದಲ್ಲಿ, ಯಹೂದ್ಯರ ಜೀವಿತದಲ್ಲಿ, ಯಹೂದ್ಯರ ಕುಟುಂಬದಲ್ಲಿ ದೇವರ ಅದ್ಭುತವನ್ನು ಮಾಡಿದನು. ಅದೇ ಪ್ರಕಾರವಾಗಿ ದೇವರು ನಮ್ಮ ಜೀವಿತದಲ್ಲಿಯೂ ಸಹ ಆತನು ಅದ್ಭುತ ಮಾಡಲು ಶಕ್ತನಾದವನಾಗಿದ್ದಾನೆ. ಯೆಹೋಷಾಫಾಟನ ಜೀವಿತದಲ್ಲಿ ಮಾತ್ರವಲ್ಲ, ದಾವೀದನ ಜೀವಿತದಲ್ಲಿಯೂ ಸಹ ದೇವರ ಅದ್ಭುತವನ್ನು ಮಾಡಿದನು. ನಾವು ಯಾವಾಗ ದೇವರ ಮೇಲೆ ಭರವಸೆ ಇಡುತ್ತೇವೋ, ನಾವು ಯಾವಾಗ ದೇವರನ್ನೇ ದೃಷ್ಟಿಸುತ್ತೇವೋ, ಆಗ ನಮ್ಮ ಬಾಯಲ್ಲಿ ಯಾವ ಮಾತು, ಬೇರೆ ಯಾವ ಅಪನಂಬಿಕೆಯ ಮಾತು ಬರುವುದಿಲ್ಲ ಪ್ರಿಯರೇ. ನಿರುತ್ಸಾಹಪಡಿಸುವಂಥ ಮಾತು ಬರುವುದಿಲ್ಲ. ಮಾತ್ರವಲ್ಲ, ಡಿಸ್ಕರೇಜ್ ಮಾಡುವಂತಹ ಯಾವ ಮಾತು ನಮ್ಮಲ್ಲಿ ಬರುವುದಿಲ್ಲ. ನಾವು ದೇವರನ್ನೇ ದೃಷ್ಟಿಸುವುದಾದರೆ, ದೇವರ ಮೇಲೆ ಭರವಸೆ ಇಡುವುದಾದರೆ ನಾವು ಭರವಸೆಯ ಮಾತುಗಳನ್ನೇ ಹಾಡುತ್ತೇವೆ. ಯಾಕೆಂತ ಹೇಳಿದರೆ, ನನ್ನ ದೇವರು ನಂಬಿಕೆಯನ್ನು ಹುಟ್ಟಿಸುವವನು, ನನ್ನ ದೇವರು ನಂಬಿಕೆಯನ್ನು ಪೂರೈಸುವವನು. ಆತನನ್ನು ದೃಷ್ಟಿಸಿ ಇಟ್ಟುಕೊಂಡು ನಾವು ಮುಂದೆ ಹೋಗುವುದಾದರೆ, ಯೆಹೋಷಾಫಾಟನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದನು, ಅನ್ನಳ ಜೀವಿತದಲ್ಲಿ ಅದ್ಭುತ ಮಾಡಿದನು, ದಾವೀದನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದನು. ಅದೇ ದೇವರು ಇಂದಿಗೂ ಸಹ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲು ಶಕ್ತನಾದವನಾಗಿದ್ದಾನೆ. ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಈ ಸಮಯದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ, ದೇವರೇ, ನನ್ನ ಜೀವಿತದಲ್ಲಿ ಇದುವರೆಗೂ ಸ್ವಾಮಿ ಮನುಷ್ಯರ ಮೇಲೆ ಭರವಸೆ ಇಟ್ಟು, ಮನುಷ್ಯರ ಮಾತುಗಳ ಮೇಲೆ ಭರವಸೆ ಇಟ್ಟು, ಮನುಷ್ಯರ ಕೈಗಳ ಮೇಲೆ ಭರವಸೆ ಇಟ್ಟು, ಮನುಷ್ಯರ ಬಲದ ಮೇಲೆ ಭರವಸೆವಿಟ್ಟು ಅನೇಕ ಸಾರಿ ನಾನು ಮೋಸ ಹೋಗಿದ್ದೇನೆ ಸ್ವಾಮಿ, ನನ್ನನ್ನು ಕ್ಷಮಿಸು. ಆದರೆ ಇವತ್ತು ನನಗೆ ಗೊತ್ತಾಯಿತು, ಮನುಷ್ಯರ ಮೇಲೆ ಭರವಸೆ ಇಡುವವನು ಶಾಪಗ್ರಸ್ತನು ಅಂತ ಹೇಳಿ ಸ್ವಾಮಿ. ಕರ್ತನೆ, ಮನುಷ್ಯರ ಮೇಲೆ ಭರವಸೆ ಇಡದೆ ನಾನು ನಿನ್ನ ಮೇಲೆ ಭರವಸೆ ಇಡುವ ಹಾಗೆ, ನಿನ್ನ ಮಾತಿನ ಮೇಲೆ ಭರವಸೆ ಇಡುವ ಹಾಗೆ, ಕರ್ತನೆ ನಿನ್ನ ವಾಗ್ದಾನದ ಮೇಲೆ ಭರವಸೆ ಇಡುವ ಹಾಗೆ ನನಗೆ ಕೃಪೆ ತೋರಿಸು ಅಂತೇಳಿ ನಾವು ಈ ಸಮಯದಲ್ಲಿ ಕೇಳಿಕೊಳ್ಳುವ ಪ್ರಿಯರೇ. ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿ ದೇವರ ಸನ್ನಿಧಾನದಲ್ಲಿ ಕೇಳಿಕೊಳ್ಳುವ. ಪರಿಶುದ್ಧನಾದಂಥ ದೇವರೇ, ಕರ್ತನೆ, ಯಾರೆಲ್ಲ ತಲೆಬಾಗಿ ಸ್ವಾಮಿ ಇವತ್ತು ಕಣ್ಣೀರಿನಿಂದ ಕೇಳುತ್ತಿದ್ದಾರೋ ಅವರೆಲ್ಲರಿಗೆ ನೀ ಬಿಡುಗಡೆಯನ್ನು ಕೊಟ್ಟು ನಡೆಸಬೇಕಾಗಿ ನಾ ಬೇಡಿಕೊಳ್ತೇನಪ್ಪ. ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ಭರವಸೆ ಇಡುವವರು, ನಿನ್ನ ಮೇಲೆ ಭರವಸೆ ಇಡುವವರು ಎಂದಿಗೂ ಸಹ ಆಶಾಭಂಗ ಪಡುವುದಿಲ್ಲ ಸ್ವಾಮಿ. ಯಾಕೆಂದರೆ ಆಶಾಭಂಗ ಪಡಿಸುವಂಥ ದೇವರು ನೀನಲ್ಲ ಸ್ವಾಮಿ. ಮನುಷ್ಯರ ಹಾಗೆ ಎರಡು ಮಾತಿನವ ದೇವರಲ್ಲ. ನೀನು ಕರ್ತನೆ ನುಡಿದ ಹಾಗೆ
ನೆರವೇರಿಸುವಂಥ ದೇವರಾಗಿದ್ದೀಯಾ. ಹೌದಪ್ಪ, ಈ ಸಮಯದಲ್ಲಿ ಯಾರೆಲ್ಲ ಕಣ್ಣೀರಿನಿಂದ, ವೇದನೆಯಿಂದ, ದುಃಖದಿಂದ, ನೋವಿನಿಂದ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕೇಳಿಕೊಳ್ಳುತ್ತಿದ್ದಾರೋ ಅವರೆಲ್ಲರಿಗೆ ನೀ ಬಿಡುಗಡೆಯನ್ನು ಕೊಟ್ಟು ನಡೆಸಬೇಕಾಗಿ ನಾನು ಬೇಡಿಕೊಳ್ತೇನೆ. ಅವರ ಜೀವಿತದಲ್ಲಿ ಯಾವುದೇ ರೀತಿಯಾದಂಥ ಎದುರುವಿಕೆ ಇರುವುದಾದರೆ, ಅವರ ಜೀವಿತದಲ್ಲಿ ವಿರೋಧತ್ವಗಳು ಇರುವುದಾದರೆ, ಅವರ ಜೀವಿತದಲ್ಲಿ ಕರ್ತನೆ ಯಾವುದೇ ರೀತಿಯಾದಂಥ ಬೆದರಿಕೆ ಇರುವುದಾದರೆ ಸ್ವಾಮಿ, ಎಲ್ಲ ಬೆದರುವಿಕೆ, ಎಲ್ಲ ರೀತಿಯಾದಂಥ ಹೆದರಿಕೆಯಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ನೀ ಮುನ್ನಡೆಸಬೇಕಾಗಿ ನಾನು ಬೇಡಿಕೊಳ್ತೇನೆ. ಯಾಕೆಂದರೆ ನೀನು ನಮಗೆ ಭರವಸೆ ಆಗಿದೆಯಾ ಸ್ವಾಮಿ. ನಿನ್ನ ಭರವಸೆಯಲ್ಲಿ ನಾವು ಮುಂದೆ ಹೋಗುವಂತೆ ನೀ ನಮಗೆ ಕೃಪೆ ತೋರಿಸಬೇಕಾಗಿ ನಾನು ಬೇಡಿಕೊಳ್ತೇನೆ. ಪ್ರಾರ್ಥನೆ ಕೇಳಿದ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಜೀವುಳ್ಳ ತಂದೆಯೇ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮಗೆ ಯಾರಿಗಾದರೂ ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಪ್ರಾರ್ಥನೆಗೋಸ್ಕರವಾಗಿ ಕರೆ ಮಾಡಬೇಕು ಅಂತ ಹೇಳುವುದಾದರೆ ಇಲ್ಲಿ ಪರದೆಯ ಮೇಲೆ ಬರುವಂತಹ ಈ ನನ್ನ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಿರಿ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸುತ್ತೇನೆ. ಮಾತ್ರವಲ್ಲ, ನಿಮ್ಮ ಸಮಸ್ಯೆಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿಮಗೆ ಯಾವುದೇ ರೀತಿಯಾದಂಥ ಆಲೋಚನೆ ಕೇಳಿಕೊಳ್ಳಲು ಇಷ್ಟ ಇರುವುದಾದರೆ, ಯಾವುದೇ ರೀತಿಯಾದಂತಹ ಆಲೋಚನೆಯನ್ನು ನನ್ನಿಂದ ನೀವು ಕೇಳಿಕೊಳ್ಳಲು ಇಷ್ಟ ಇರುವುದಾದರೆ ನನ್ನ ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ನಿಮಗೆ ಯಾವಾಗಲೂ ಸಹಕರಿಸಲು ನಾನು ಸಿದ್ಧಳಾಗಿದ್ದೇನೆ. ಕರ್ತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ.